ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನಾನಿವತ್ತು ಮೈಸೂರಿನ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದು ಒಂಥರ ಈ ಒಂದು ಹಳೆ ಸೊಗಡು ಅಂತಲೇ ಹೇಳ್ಬೋದು. ಇದು ಈ ಕಡೆಗೆ ದಾಸ್ ಪ್ರಕಾಶ್ ಹೋಟೆಲ್ ಇದೆ. ದಾಸ್ ಪ್ರಕಾಶ್ ಹೋಟೆಲಿಂದ ಯಾದವಗಿರಿನಲ್ಲಿ ಸ್ವಲ್ಪ ಮುಂದೆ ಬಂದರೆ ನಮ್ಮ ಡಾಕ್ಟರ್ ಆರ್ ಕೆ ನಾರಾಯಣ್, ಎಲ್ಲರಿಗೂ ಫೇಮಸ್ ಮಾಲ್ಗುಡಿ ಡೇಸ್ ಅವರ ಮನೆ ಇಲ್ಲಿದೆ. ಮ್ಯೂಸಿಯಮ್ಮು ಇದೆ. ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ ಸ್ನೇಹಿತರೆ, ಹೋದ ವಾರ ನಾನು ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಓದಿದಾಗ ಅಲ್ಲಿ ಗೊತ್ತಾಯ್ತು ಯಾರೂ ಬರ್ತಾ ಇಲ್ಲ, ಒಂಥರ ಸಪೋರ್ಟೇ ಇಲ್ಲ, ಇಲ್ಲಿ ಯಾರೂ ಇಲ್ಲ ಅಂಥೇಳಿ. ಯಾರೋ ಒಬ್ರು ಇಬ್ರು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇದನ್ನ ನಾನು ಒಂದು ಇಂಟ್ರಡಕ್ಷನ್ ಕೊಡೋಣ ಅಂತ ಬನ್ನಿ, ಒಳಗಡೆ ಹೋಗೋಣ, ತಿಳ್ಕೊಳ್ಳೋಣ ಒಂದಷ್ಟು ಕ್ವಿಕ್ಕಾಗಿ. ಆಲ್ರೆಡಿ ಕ್ಲೋಸ್ ಮಾಡ್ತಿದ್ದಾರೆ, 5 ಗಂಟೆ ಕ್ಲೋಸ್ ಆಗೋಗುತ್ತೆ. 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಓಪನಿಂಗ್ ಟೈಮ್ ಅಂಡ್ ಕ್ಲೋಸಿಂಗ್ ಟೈಮ್. ಇದು ಅವ್ರು ಇದ್ದಂಥ ಮನೆ. ಸೊ ಈಗ ಸದ್ಯಕ್ಕೆ ಅದು ಹೆರಿಟೇಜ್ ಸೈಟ್ ಆಗಿದೆ. ಮೈಸೂರಿನವರು, ಮೂಡಾದವರು ಇದನ್ನ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈಗ 2017-18 ಆಗಿರ್ತಕ್ಕಂಥದ್ದು. ಅಲ್ಲಿವರೆಗೂ ಅದು ಯಾರಿಗೂ ಮಾರ್ಬಿಟ್ಟಿದ್ರು, ಯಾರೋ ಬಿಲ್ಡರ್ ಕೊಟ್ಬಿಟ್ಟಿದ್ರು, ಹೊಡೆದಾಕಿ ಆಮೇಲೆ ಅದನ್ನ ನಿಲ್ಲಿಸಿ ಅದನ್ನ ನೆಕ್ಸ್ಟ್ ಈ ಪ್ರೊಸೆಸ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಎಲ್ಲ ಹೋಗಿ ನೋಡೋಣ ಕ್ವಿಕ್ಕಾಗಿ ಏನಿದೆ ಅಂತಂದ್ಬಿಟ್ಟು. ಅಂತ ಈ ಕಡೆಗೆಲ್ಲ ಗಾರ್ಡನ್, ಬ್ಯೂಟಿಫುಲ್ ಜಾಗ. ಸೊ ಇಲ್ಲಿ ಒಳಗಡೆ ಬಂದ ತಕ್ಷಣ ನೋಡಿ, ಇಲ್ಲಿ ಒಂದು ಚೇರು, ಅದು ಆರ್ ಕೆ ನಾರಾಯಣ್ ಸರ್ ಕೂತ್ಕೋತಾ ಇದ್ದಿದ್ದು. ಈ ಕಡೆಗೆ ರಾಜೀವ್ ಗಾಂಧಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಪ್ರೆಸಿಡೆಂಟ್ ಅವಾರ್ಡ್, ಇದು ನ್ಯಾಷನಲ್ ಸಿಟಿಸನ್ ಅವಾರ್ಡ್, ಸಾರಿ ಪ್ರೆಸಿಡೆಂಟ್ ಅವಾರ್ಡ್ ಅಲ್ಲ, ನ್ಯಾಷನಲ್ ಸಿಟಿಸನ್ಸ್ ಅವಾರ್ಡ್. ಓಕೆ, ಇದು ರೈಟಿಂಗ್ ಟೇಬಲ್ ಅಂಡ್ ಹಿಸ್ ಫೇವ್ರೆಟ್ ಚೇರ್ ಇಲ್ಲಿ ಹಾಲಲ್ಲಿ ಇಟ್ಟಿದ್ದಾರೆ. ಈ ಮನೆಯಲ್ಲಿ ಏನು ನಿಮ್ಗೆ ನೋಡ್ತಕ್ಕಂಥ ಒಂದು ಫರ್ನಿಚರ್ಸ್ ಇಲ್ಲ. ಇವತ್ತಿನ ದಿನ ಮ್ಯೂಸಿಯಂ ಆಗಿದೆ. ಇವತ್ತಿನ ದಿನ ಇದು ಅಮೆರಿಕನ್ ಅಕಾಡೆಮಿ ಆಫ್ ಇನ್ಸ್ಟಿಟ್ಯೂಷನ್ ಆರ್ಟ್ಸ್ ಅಂಡ್ ಲೆಟರ್ಸ್ ಅಂತ ಹೇಳಿ ಅಲ್ಲಿಂದ ಒಂದಷ್ಟು ಬಂದಿದೆ ಅವರಿಗೆ. ಆಮೇಲೆ ಸ್ಕೆಚಸ್ ಇದೆ, ಇನ್ನೊಂದಷ್ಟು ಅಚೀವ್ಮೆಂಟ್ಸು, ಸೋ ಆನ್ ಅಂಡ್ ಸೋ ಫಾರ್ತ್ ತುಂಬ ಇದೆ. ಬಹುಶಃ ನೀವು ಇನ್ನೊಂದಷ್ಟು ವಿಡಿಯೋಸಲ್ಲಿ ನೋಡಿದ್ರೆ ನಿಮ್ಗೆ ಒಂದಷ್ಟು ತಿಳಿಯುತ್ತೆ ಇದರಲ್ಲಿ. ಮತ್ತೆ ಈ ಕಡೆಗೆ ಇಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಒಂದು ಡಾಕ್ಟ್ರೇಟು, ಮತ್ತೆ ಅವರಿಗೆ ಆನರರಿ ಡಾಕ್ಟ್ರೇಟ್ ಕೊಟ್ಟರು. ಅವ್ರು ಮಾಡಲಿಲ್ಲ, ಆನರರಿ ಡಾಕ್ಟ್ರೇಟ್ ಲಿಟ್ರೇಚರ್ಸ್ ಇಂದಾನೆ. ಮತ್ತೆ ಡೆಲ್ಲಿ ಯೂನಿವರ್ಸಿಟಿ, ಆಮೇಲೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಕೊಟ್ಟಿರ್ತಕ್ಕಂಥದ್ದು 2000 ಇಸ್ವಿನಲ್ಲಿ. ಮತ್ತೆ ಇದು ವೆಂಕಟೇಶ್ವರ ಯೂನಿವರ್ಸಿಟಿಯಿಂದಾನು ಕೊಟ್ಟಿದ್ದಾರೆ ಇವರಿಗೆ ಡಾಕ್ಟ್ರೇಟ್ ಆಫ್ ಲೆಟರ್ಸ್ ಅಂತ, ಅದು ಆನರರಿ ಡಾಕ್ಟ್ರೇಟು. ಮತ್ತು ಇನ್ನೊಂದು ಯೂನಿವರ್ಸಿಟಿ ಆಫ್ ಡೆಲ್ಲಿಯಿಂದಾನು ಕೊಟ್ಟಿದ್ದಾರೆ. ಭಾಳ ಕೆಲಸ ಮಾಡಿದ್ದಾರೆ ಅಂತ ಕಾಣುತ್ತೆ. ಮತ್ತು ಈ ಕಡೆಗೆ ಬಂದರೆ ನಿಮಗೆ ಒಂದಷ್ಟು ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ಸಿಗುತ್ತೆ. ಇದು ಅವರು ಪತ್ನಿ ಮತ್ತು ಅವರ ಒಂದು ಮಗಳು, ಅದು ಇದೆ. ಅವರ ಮಗಳದ್ದು ಹೇಮಾ ಅಂತ ಹೇಳಿ. ಈಗ ಆರ್ ಕೆ ನಾರಾಯಣ್ ಅವರು ಇಲ್ಲ, ಅವ್ರ ಪತ್ನಿ ಇಲ್ಲ, ಅವ್ರ ಮಗಳು ಇಲ್ಲಿಲ್ಲ, ಎಲ್ಲ ಹೆರಿಟೇಜ್ ಸೈಟ್ ಆಗಿಬಿಟ್ಟಿದೆ. ಮೈಸೂರಿನಲ್ಲಿ ಮೂಡ ತಗೊಂಡ್ಬಿಟ್ಟಿದೆ ಕೈಗೆ. ಮತ್ತಿದು 5 ವರ್ಷದಲ್ಲಿ ಇದ್ದಾಗ ಆರ್ ಕೆ ನಾರಾಯಣ್ ಅವರದೊಂದು ಒಳ್ಳೆ ಪಿಕ್ಚರ್ ಇದೆ ನೋಡಿ. ಓಕೆ, ಮುಂದೆ ಹೋಗೋಣ. ಖಾಲಿ ಆದರೆ ನೀವು ಇಲ್ಲಿ ಬಂದು ಟೈಮ್ ತಗೊಂಡು ಬನ್ನಿ. ಅರ್ಜೆಂಟಲ್ಲಿ ಬಂದರೆ ಏನು ಸಿಗೋದಿಲ್ಲ ಇಲ್ಲಿ. ಯು ಶುಡ್ ಟೇಕ್ ಎ ಲಾಟ್ ಆಫ್ ಟೈಮ್. ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಇನ್ಕಮ್. ಆಮೇಲೆ ಇದು ನನ್ನ ಒಂದು ಸ್ನೇಹಿತರ ಒಂದು ಫೇವ್ರೇಟ್ ಜಾಗ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ಮಾಲ್ಗುಡಿ ಡೇಸ್ ಅಷ್ಟು ಮೆಮೊರೀಸ್ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ನನ್ನ ಕ್ಲಾಸ್ಮೇಟು ರೋಹಿತ್ ಶ್ರೀನಾಥ್ ಇದ್ದ. ಅವನು ರಾಜಮ್ಮ ಅಂತ ಕ್ಯಾರೆಕ್ಟರ್ ಮಾಡಿದ್ದು ಈ ಒಂದು ಮಾಲ್ಗುಡಿ ಡೇಸ್ನಲ್ಲಿ. ಭಾಳಷ್ಟು ನೋಡಿದ್ದೀರಿ. ಸ್ವಾಮಿ ಕೂಡ ಕ್ಲೋಸ್ ಫ್ರೆಂಡ್ ಅವನು, ಮಾಸ್ಟರ್ ಮಂಜುನಾಥ್. ಸೊ ಬಹಳಷ್ಟಿದೆ. ಅವರು ಹಾಕೊಳ್ತಾ ಇದ್ದಂಥ ಬಟ್ಟೆ, ಅಚೀವ್ಮೆಂಟ್ಸ್ ಎಲ್ಲವೂ ಇದೆ ಇಲ್ಲಿ. ಕೋಟು, ಪ್ಯಾಂಟು, ಶರ್ಟು, ಹಿಸ್ ಲಿಟ್ರೇಚರ್ಸ್, ವೇ ಟು ಸಕ್ಸಸ್ ಬಹಳಷ್ಟಿದೆ. ಈ ಒಂದು ಇಲ್ಲಿರ್ಬೇಕಲ್ಲ. ಓಕೆ. ಸೊ ಇಲ್ಲಿ ನಿಮ್ಗೆ ಈ ರೂಮ್ ನಲ್ಲಿ ಬಹುಶಃ ಇದು ಈ ಕಡೆ ನೀವು ನೋಡಿದಾಗ ಅವ್ರದ್ದು ವಾಚು, ಕನ್ನಡಕ, ಕಫ್ಲಿಂಗ್ಸ್ ಒಂಚೂರು ತೋರಿಸ್ಬಿಡಿ. ವಾಚು, ಕನ್ನಡಕ, ಕಫ್ಲಿಂಗ್ಸ್ ಎಲ್ಲ ಇದೆ ಇಲ್ಲಿ. ಆಮೇಲೆ ಇದು ಪ್ರೆಸಿಡೆಂಟ್, ಇದು ಪಾರ್ಲಿಮೆಂಟ್, ಇಂಡಿಯನ್ ಪಾರ್ಲಿಮೆಂಟ್ ಅವಾರ್ಡ್ ಏನು ಅಂತ ಗೊತ್ತಿಲ್ಲ. ಈ ಕಡೆಗೆ ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ ಇದೆ. ಮತ್ತೆ ಈ ಕಡೆಗೆ ಒಂದಷ್ಟೆಲ್ಲ ಇದೆ. ಮತ್ತೆ ಇದು ಫೇಮಸ್, ಇದು ಅವಾರ್ಡ್ ತಂದು ಕೊಟ್ಟದ್ದು ಮಾಲ್ಗುಡಿ ಡೇಸ್ ಮತ್ತೆ ಗೈಡ್ ಸಿನಿಮಾ. ನಮ್ಮ ತಂದೆಗೆ ಫೇವ್ರೇಟ್
ಫೇವ್ರೆಟ್ ಇದು. ಸೊ ಹಂಗಾಗಿ ಬರ್ಲೇಬೇಕಾಯ್ತಿದು, ಯಾಕಂದ್ರೆ 2-3 ಸಿನಿಮಾಗಳು ಬಂದಿರೋದು. 5 ಸಿನಿಮಾ ನಿಮಗೆ ಗೊತ್ತಿರಬೇಕು, ದೇವಾನಂದ್ ಆಕ್ಟ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂತು ಅವರಿಗೆ. ಮತ್ತೀಗ ಇಲ್ಲಿ ಬನ್ನಿ, ಮೇಲ್ಗಡೆ ಒಂದಷ್ಟಿದೆ, ಮೇಲೆ ಕರೆದೋಗ್ತೀನಿ ನಿಮ್ಗೆ. ಮೇಲ್ ಕೂಡ ನೋಡಿದ್ವಿ ನಾವು ಬಂದಿದ್ದೆ ಲೇಟ್ ಆಗೋಯ್ತು ಇವತ್ತು, ಬಂದಿದ್ದೆ ಬಹಳ ಲೇಟ್ ಆಯ್ತು ಇವತ್ತು. ಸೊ ಹಂಗಾಗಿ ಇದು ಹೆಚ್ಚಾಗೇನು ನಿಮ್ಗೆ ತೋರಿಸ್ಲಿಕ್ಕೆ ಆಗತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಇಲ್ಲಿ ಬಹಳಷ್ಟು ಪುಸ್ತಕಗಳಿದಾವೆ. ಅವ್ರು ಬರೆದಿರ್ತಕ್ಕಂಥ 29 ನಾವೆಲ್ ಬರೆದಿದ್ದಾರೆ ಅಂತ ಕಾಣುತ್ತೆ. 29 ಬರೆದ್ರು ಅವರು. ಇದ್ರೆ ಅವ್ರು ಓದ್ತಾ ಇದ್ದಕ್ಕಂಥ ಪುಸ್ತಕಗಳು 29 ನಾವೆಲ್ಸು ಎಲ್ಲಾನು ಇದೆ ಇಲ್ಲಿ. ಒಂದ್ ಸ್ವಲ್ಪ ಡೀಟೇಲ್ ಆಗಿ ಬಂದು ನಾವು ನೋಡ್ಬೇಕು. ಇವತ್ತೊಂದು ಸ್ವಲ್ಪ ಹರಿ ಇದೆ. ಅವರು ಟ್ರೈನ್ ಕ್ಲೋಸ್ ಮಾಡ್ತಿದ್ದೀವಿ ಮೇಡಮ್, ಸ್ವಲ್ಪ ಬೇಗ ಮಾಡ್ಬಿಡಿ ಅಂದ್ರು. ರೈಟ್, ಇಲ್ಲಿ ಸೀರೀಸ್ ನೋಡಿ, ಇದೆಲ್ಲ ಬರ್ದಿದ್ದಾರೆ. ಇವ್ರದ್ದು ಒಂದು ಗಾಂಧಿ ರಿಲೇಟೆಡ್ ಯಾವ್ದೋ ಒಂದು ಮಾಡಿದ್ರು, ಅದು ತುಂಬಾ ಚೆನ್ನಾಗಿದೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಗಾಂಧಿಯನ್ ಇರೋ ಅದು, ಅದರಲ್ಲಿ ತುಂಬಾ ಚೆನ್ನಾಗಿದೆ. ಅದು ಒಂದ್ ಸ್ವಲ್ಪ ಓಪನ್ ಎಂಡೆಡ್ ಬಿಟ್ಬಿಡ್ತಾರೆ, ಏನ್ಸಾಗತ್ತೆ ಏನಿಲ್ಲ ಅಂತ. ಅದೊಂದು ಬಹಳ ಒಳ್ಳೆ ನಾವೆಲ್ ಅದು. ಅದು ಮರ್ತಿದ್ದೀನಿ ಅದನ್ನ. ಮತ್ತೆ ಇವತ್ತಿನ ದಿನದ್ದು ಓಕೆ, ಇದು ಮಾಲ್ಗುಡಿ ಡೇಸ್, ಸ್ಟಿಲ್ಸ್ ಫ್ರಮ್ ಮಾಲ್ಗುಡಿ ಡೇಸ್. ಸ್ಟಿಲ್ಸ್ ಫ್ರಮ್ ಮಾಲ್ಗುಡಿ ಡೇಸ್ ಎಲ್ಲರದ್ದು ಇದು. ಅನಂತ್ ನಾಗು, ಶಂಕರ್ ನಾಗು, ಮತ್ತೆ ನಮ್ಮ ಸ್ವಾಮಿ ಅಂಡ್ ಗ್ಯಾಂಗ್ ಇರಬೇಕು. ಎಸ್, ಬಹಳಷ್ಟಿದೆ ಇಲ್ಲಿ. ಇಲ್ಲಿ ನಮ್ಮ ಸ್ವಾಮಿ, ಇಲ್ಲಿ ಈ ಕಡೆ ಪೂರ್ತಿ ಸ್ಟಿಲ್ಸ್ ಫ್ರಮ್ ದ ಹೀರೋ ಈ ಕಡೆಗೆ ಹಾಕಿದ್ದಾರೆ. ಇಲ್ಲಿದ್ದಾರೆ ನೋಡಿ ಎಲ್ಲ ಟೋಟಲ್ ಆಗಿ. ಆಮೇಲೆ ಇದು ರಮೇಶ್ ಭಟ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗು, ಎಲ್ಲರದ್ದು ಇದೆ. ಬನ್ನಿ ಇನ್ನೊಂದಕ್ಕೆ ಹೋಗೋಣ. ಮುಚ್ತಾ ಇದ್ದಾರೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಗಲಾಟೆ ಜಾಸ್ತಿ ಇಲ್ಲಿ. ಸೊ ಇಲ್ಲಿ ಈ ರೂಮ್ನಲ್ಲಿ ಬಂದರೆ ನಿಮಗೆ ನನಗೆ ನಾವೆಲ್ಸು ಮತ್ತು ಅವ್ರಿಗೆ ಹಾಕ್ತಾ ಇರ್ತಕ್ಕಂಥ ಒಂದು ಬಟ್ಟೆಗಳು, ಕೋಟ್ಸು ಫೇವ್ರೇಟ್. ಸೊ ಚೆನ್ನಾಗಿದೆ, ವೆರಿ ನೈಸ್. ಸೊ ಸ್ನೇಹಿತರೆ, ದಯವಿಟ್ಟು ನೀವುಗಳ ಪ್ರೋತ್ಸಾಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಒಂದು ವಿಚಾರಕ್ಕೆ. ಬನ್ನಿ, ಬಂದಿಲ್ಲಿ ಎಲ್ಲನೂ ಹೆಚ್ಚಾಗಿ ಪ್ರೋತ್ಸಾಹ ಕೊಡಿ ಈ ವಿಚಾರಗಳಲ್ಲೆಲ್ಲ. ಡಾಕ್ಟರ್ ಆಫ್ ಲಿಟ್ರೇಚರ್, ಐ ಥಿಂಕ್ ದಿಸ್ ಇಸ್ ಅಗೇನ್ ಫ್ರಮ್ ಮೈಸೂರು ಯೂನಿವರ್ಸಿಟಿ. 918 ಓಕೆ, ಇದು ಬೇರೆ ಇದು. ಐ ಥಿಂಕ್ ಇಟ್ಸ್ ಗಿವನ್ 25th day of July 1976. ಓಕೆ, ಮತ್ತೆ ಇದು UK-ನಲ್ಲಿ ತೆಗೆದಿರ್ತಕ್ಕಂಥ ಲೀಡ್ಸ್ ಯೂನಿವರ್ಸಿಟಿನಲ್ಲಿ, ಲೀಡ್ಸಲ್ಲಿ ತಗೊಂಡಿದ್ದಾರೆ. ಮತ್ತೆ ಇದು ಒಂದು ಗ್ರಹಾಮ್ ಗ್ರೀನ್ ಅಂತ, ಕೌಂಟೆಡ್ ಅಮಾಂಗ್ ಹಿಸ್ ಫ್ರೆಂಡ್ಸ್, BBC ಸ್ಟುಡಿಯೋ ಲಂಡನ್, ಅಲ್ಲಿ ಕೂಡ ಇಂಟರ್ವ್ಯೂ ಆಗಿದೆ ಅವರದ್ದು. ರೈಟ್, ಸೊ ಇವರು ಬಂದು ನೆಹರು ಅವ್ರನ್ನ ಕೂಡ ಭೇಟಿ ಆಗಿದ್ದಾರೆ. ಇಲ್ಲೊಂದು ಪಿಕ್ಚರ್ ಇದೆ ಇಲ್ಲಿ, ನೆಕ್ಸ್ಟ್ ಇನ್ನೊಂದು ಪಿಕ್ಚರ್. ಸೊ ಇದ್ರ ಸಮೇತ ಸೇರಿ ನಾವೀಗ ಈ ವಿಡಿಯೋನ ಎಂಡ್ ಮಾಡೋಣ. ಸ್ನೇಹಿತರೆ, ತುಂಬಾ ಧನ್ಯವಾದ. ನಾನು ಜಾಸ್ತಿ ತೋರ್ಸಕ್ಕಾಗಲಿಲ್ಲ, ನಾವು ಲೇಟಾಗಿ ಬಂದಿದ್ದೀವಿ. ಸೊ ಮತ್ತಿನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.